ಒಂದು ಸಭೆ ಮಾಡಿ ಅವರು ಸುದೀರ್ಘವಾದಂಥ 50 ವರ್ಷದ ಸಾರ್ವಜನಿಕ ಜೀವನಕ್ಕೆ ಮತ್ತು ಅಧಿಕಾರ ರಾಜಕಾರಣಕ್ಕೆ ಅಂತಿಮವನ್ನು ಆಡಿರ್ತಕ್ಕಂಥದ್ದನ್ನು ಕೇಳಿದ್ವಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ. ಒಬ್ಬ 50 ವರ್ಷದ ಸುದೀರ್ಘ ರಾಜಕೀಯ ಪಯಣದಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಬ್ಬ ದಲಿತ ನಾಯಕರಾಗಿ 5 ದಶಕಗಳ ಕಾಲ ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ಚುನಾವಣಾ ರಾಜಕೀಯದಲ್ಲಿ ಏಳು ಬೀಳುಗಳ ನಡುವೆ ತಾನು ನಂಬಿದ ಸಿದ್ಧಾಂತದಲ್ಲಿ ರಾಜಿ ಆಗದೇನೆ ಬೇರೆ ಬೇರೆ ಸಂದರ್ಭ ಮತ್ತು ಕಾರಣಗಳಿಗೆ ಬೇರೆ ಪಕ್ಷಕ್ಕೆ ಹೋದರೂ ಕೂಡ ತಾನು ಎಲ್ಲಿ ಇದ್ದರೂ ಅಲ್ಲೇ ಆ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತಾ ಶ್ರೀನಿವಾಸ್ ಪ್ರಸಾದ್ ಅವರು ತನ್ನ ವ್ಯಕ್ತಿಗತವಾದಂಥ ನಾಯಕತ್ವ ಮತ್ತು ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಳ್ದೇ 50 ವರ್ಷದ ಯಶಸ್ವಿ ರಾಜಕೀಯ ಪಯಣವನ್ನು ಪೂರೈಸಿದ್ದಾರೆ. ಅವರು ರಿಟೈರ್ಡ್ ಆಗ್ತಾರೆ ಅಂತ ಕೇಳಿದ್ರೆ ನಮಗೆ ಬೇಜಾರಾಯಿತು. ಕಾರಣ ಇಂದಿನ ಸಾರ್ವಜನಿಕ ಜೀವನವನ್ನು ನೋಡಿದ್ರೆ, ಇಂದಿನ ಸಾರ್ವಜನಿಕ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸಮುದಾಯಗಳನ್ನು ನೋಡಿದಾಗ ಅವರು ಸಾರ್ವಜನಿಕ ಸೇವೆಗಿಂತ ಹೆಚ್ಚಾಗಿ ಬೇರೆ ಬೇರೆ ಉದ್ದೇಶಗಳು ಇಟ್ಕೊಂಡು ಬರ್ತಾ ಇರೋರೇ ಜಾಸ್ತಿ ಆಗ್ತಾಯಿದ್ದಾರೆ. ಗುಣಾತ್ಮಕವಾದಂಥ ನಾಯಕತ್ವ ಮರೆಯಾದರೆ ಪ್ರಜಾಪ್ರಭುತ್ವಕ್ಕೆ ನಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾಗಿತ್ತು ಅಂತ ನಮ್ಮೆಲ್ಲರ ಅನಿಸಿಕೆ. ನಾವು ಒಂದು ಸಂದರ್ಭದಲ್ಲಿ ಜೊತೆಯಲ್ಲೇ ಇದ್ವಿ, ಸಹೋದ್ಯೋಗಿಗಳಾಗಿದ್ದು ಬೇರೆ ಬೇರೆ ಕಾರಣಕ್ಕೆ ಬೇರೆ ಪಟ್ಟಿದ್ವು. ನಾವು ಅವರನ್ನು ಸೋಲಿಸಿದ್ರು, ಅವರು ನಮ್ಮನ್ನು ಸೋಲಿಸಿದ್ರು. ಇವು ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳು. ರಾಜಕೀಯದಲ್ಲಿ ನಾವು ಪರಸ್ಪರ ಎದುರಾಳಿಗಳೇ ವಿನಃ ಶತ್ರುಗಳಲ್ಲ. ನಮ್ಮೆಲ್ಲರ ಉದ್ದೇಶ ರಾಜ್ಯದ ಅಭಿವೃದ್ಧಿ, ಸಾರ್ವಜನಿಕರ ಹಿತ ಮತ್ತು ಜನರ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯದ ಪ್ರತಿಪಾದನೆ, ಸಂವಿಧಾನದ ಆಶಯಗಳ ಜಾರಿಯ ಒತ್ತಾಯ. ಇವೆಲ್ಲವೂ ಕೂಡ ನಾವು ನಡೆದುಕೊಂಡು ಬಂದಂಥ ದಾರಿ. ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಗ್ರಪಂಕ್ತಿಯಲ್ಲಿದ್ದಂಥವ್ರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.